ಚಿಕ್ಕಬಳ್ಳಾಪುರ ಹೊರವಲಯ ಚದಲಪುರ ಕ್ರಾಸ್ ಬಳಿ ರಸಗೊಬ್ಬರ ಬಳಸಿ ನಕಲಿ ಆಯಿಲ್ ತಯಾರು ಮಾಡುತ್ತಿದ್ದ ಖತರ್ನಾಕ್ ಗ್ಯಾಂಗ್ ಮೇಲೆ ಎಸಿ ತಹಸೀಲ್ದಾರ್ ಮತ್ತು ಕೃಷಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಈ ವೇಳೆ ಅಕ್ರಮ ಆಯಿಲ್ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದವರು ಪರಾರಿಯಾಗಿದ್ದು, ಆ ಖದೀಮರ ಮೇಲೆ ಎಫ್ಐಆರ್ ದಾಖಲಿಸಿ ಬಂಧಿಸಲು ತಯಾರಿ ನಡೆಯುತ್ತಿದೆ. ಖಚಿತ ಮಾಹಿತಿ ಮೇರೆಗೆ ದಂಧೆಕೋರರ ಸಮೇತ ಹಿಡಿಯಲು ರಾತ್ರಿ ವೇಳೆ ನಕಲಿ ಆಯಿಲ್ ತಯಾರು ಘಟಕದ ಮೇಲೆ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಅಶ್ವಿನ್, ತಹಸೀಲ್ದಾರ್ ರಶ್ಮಿ ಹಾಗೂ ಕೃಷಿ ಅಧಿಕಾರಿಗಳಿಂದ ದಾಳಿ ಮಾಡಿದ್ದಾರೆ. ನಕಲಿ ಆಯಿಲ್ ತಯಾರು ಮಾಡುತ್ತಿದ್ದ ಗೋಡನ್ನಲ್ಲಿ ಕ್ಯಾನ್ಗಳಿಗೆ ಬ್ರಾಂಡೆಡ್ ಲೇಬಲ್ಗಳನ್ನು ಅಂಟಿಸಿ ಮಾರಾಟಕ್ಕೆ ಸಿದ್ಧಪಡಿಸಿದ್ರು. ಕಡಿಮೆ ಬೆಲೆಗೆ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದ ಗ್ಯಾಂಗ್ ಸದ್ಯ ಪರಾರಿಯಾಗಿದ್ದು, ಅವರು ಹೊರ ರಾಜ್ಯಗಳಿಂದ ಯೂರಿಯಾ ಇಲ್ಲಿಗೆ ರವಾನಿಸಿಕೊಂಡು ಈ ದಂಧೆ ನಡೆಸುತ್ತಿದ್ದರು ಎನ್ನಲಾಗಿದೆ. ಲೋ ಗ್ರೇಡ್ ಆಯಿಲ್ ಇರೋದ್ರಿಂದ ತೊಂದರೆ ಆಗೇ ಆಗುತ್ತೆ. ಸೊ ಹಂಗಾಗಿ ಕನ್ಸರ್ನ್ ಇಲಾಖೆಗಳು ಅದ್ರ ಮೇಲೆ ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದಾರೋ ಅವ್ರ ಮೇಲೆ ಕ್ರಮ ತೆಗೆದು. ಈಗ ಕೃಷಿಗೆ ತುಂಬಾ ಅಲ್ಲ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸದ್ಯಕ್ಕೇನು ಯೂರಿಯಾ ಅಭಾವ ಯಾವ್ದು ಇಲ್ಲ. ಬಟ್ ಏನು ಅಂದ್ರೆ ಇದು ಅಗ್ರಿಕಲ್ಚರ್ ಯೂರಿಯಾ ಅಂತ ಬರ್ದಿದೆ, ಬಟ್ ಅದು ಇಂಪೋರ್ಟೆಡ್ ಫ್ರಮ್ ರಾಜಸ್ಥಾನ್ ಅಂತ ಅದ್ರ ಮೇಲೆ ಇದೆ. ಈಗ ನಮ್ಮ ಯೂರಿಯಾನ ಅಂದ್ರೆ ಇಲ್ಲಿ ಯೂರಿಯಾನ ಅಥವಾ ಆಚೆಯಿಂದ ಬಂದಿದೆಯಾ ಅದನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಈಗ ಅದನ್ನೇ ಸ್ಯಾಂಪಲ್ ಕಳಿಸ್ತಾ ಇದಾರೆ, ಲ್ಯಾಬಿಗೆ ಕಳಿಸಿದ್ರೆ ಗೊತ್ತಾಗ್ತದೆ. ಸರ್, ಇದು ನಕಲಿನ ಅಥವಾ ಮ್ಯಾನುಫ್ಯಾಕ್ಚರ್ ಮಾತ್ರ ಮಾಡ್ತಿದ್ದಾರೆ ಸರ್? ನಕಲಿನೇ. ಏನ್ ಪ್ರಿಸ್ಕ್ರೈಬ್ ಪ್ರೋಟೋಕಾಲ್ ಇಲ್ಲ. ಈಗ ಬೇರೆ ಬೇರೆ ಟಾಟಾ ಮೋಟಾರ್ಸ್ ಮತ್ತೆ ಗಲ್ಫ್ ಏಲ್ ಆಯಿಲ್ಸ್ ಈ ತರ ಬೇರೆ ಬೇರೆ ನಕಲಿ ಬ್ರ್ಯಾಂಡ್ಗಳನ್ನ ಇವ್ರು ಸೃಷ್ಟಿ ಮಾಡಿ ಮಾರ್ತಾರೆ. ಇಲ್ಲೇ ತಯಾರು ಮಾಡ್ತಿದ್ದಾರೆ ಸರ್? ಇಲ್ಲೇ ಮಾಡ್ತಾ ಇರೋದು ಕಂಡು ಬಂದಿದೆ ಈಗ ಮೇಲ್ನೋಟಕ್ಕೆ. ನಕಲಿ ಆಯಿಲ್ ಡಬ್ಬಗಳನ್ನ ಆಯಿಲ್ ತಯಾರಿಸಲು ಬಳಸುತ್ತಿದ್ದ ಫಿಲ್ಟರ್, ಯೂರಿಯಾ ಚೀಲಗಳು, ಟ್ಯಾಂಕರ್ಗಳನ್ನ ವಶಕ್ಕೆ ಪಡೆದ ಅಧಿಕಾರಿಗಳು ಆಯಿಲ್ ಕಂಪನಿಗೆ ಕಟ್ಟಡ ಬಾಡಿಗೆಗೆ ನೀಡಿದ್ದ ಉಮೇಶ್ ಮಾಲೀಕರ ಬಳಿ ಇರುವ ಅಗ್ರಿಮೆಂಟ್ ಕಾಗದಗಳು, ಇತರೆ ದಾಖಲೆಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನು ಇದೇ ತರಹ ಕಂಪನಿಗಳು ಬೇರೆಲ್ಲಾದ್ರೂ ನಡೆಯುತ್ತಿವೆಯಾ ಎಂಬುದರ ಬಗ್ಗೆ ತಲಾಶೆ ನಡೆಸಿರುವ ತಹಸೀಲ್ದಾರ್ ರಶ್ಮಿ ಮತ್ತು ಉಪವಿಭಾಗಾಧಿಕಾರಿ ಅಶ್ವಿನ್, ನಮ್ಮಲ್ಲಿ ಈ ಸದ್ಯ ಯೂರಿಯಾ ಕೊರತೆ ಇಲ್ಲ. ಇಲ್ಲಿ ಬಳಸಿರುವ ಯೂರಿಯಾ ನಮ್ಮ ರಾಜ್ಯದ ಹೊರಗಡೆದ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಲು ಸ್ಯಾಂಪಲ್ ಪ್ರಯೋಗಾಲಯಕ್ಕೆ ರವಾನಿಸಲಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.